ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಸೊ ನಾ ಈಗ ರೆಡಿಯಾಗಿ ಮಾರ್ಕೆಟ್ಗೆ ಹೋಗ್ಬೇಕು ವೈಸ್. ನನ್ನ ಮಗಳು ಮಕ್ಕೊಂಡಾಳ. ಮಾರ್ಕೆಟ್ಗೆ ಯಾಕಂತಂದ್ರೆ ಒಂದು ಸಾರಿ ಪರ್ಚೇಸ್ ಮಾಡೋದದ. ಸಾರಿ ಇಷ್ಟ ಆಗಿರೋದೆ ತರಕೊಡ್ತೀನಿ. ಸೊ ಇನ್ಸ್ಟಾಗ್ರಾಮ್ ಪೇಜ್ ಒಳಗೆ ನೋಡಿದ್ದೆ, ಪದ್ಮಾವತಿ ಟೆಕ್ಸ್ಟೈಲ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ನಾಗ. ಸೊ ಅಲ್ಲಿಗೆ ಹೋಗಿ ಆ ಸಾರಿ ಪರ್ಚೇಸ್ ಮಾಡ್ಕೊಂಡು ಬರೋದು ಅಷ್ಟೇ. ಆಮೇಲೆ ಸ್ವಲ್ಪ ಕೆಲಸ ಮುಗಿಸ್ಕೊಂಬರ್ತೀನಿ. ಸೊ ನನ್ನ ಮಗಳು ಮಕ್ಕೊಂಡಾಳೀಗ. ಆಕೆ ಎದ್ಮೇಲೆ ನಮ್ಮ ಮಮ್ಮಿಗೆ ಪೇ ಕೊಟ್ಟು ನಾನು ಹೋಗಬೇಕು. ನೆಕ್ಸ್ಟ್ ರೆಡಿ. ನನ್ನ ವಾಯ್ಸ್ ಏನಾಗಿದೆ ಅಂತ ಕೇಳಬೇಡ್ರಿ, ನಾವು ಹುಷಾರಿಲ್ಲ. ನನ್ನ ಹಾಸ್ಪಿಟಲ್ಗೆಲ್ಲ ಹೋಗೋದಿನ್ನ. ನೋಡ್ರಿ ನನ್ನ ಮಗಳು ಮಕ್ಕೊಂಡ. ನೋಡ್ರಿ, ಫ್ರೀ ಬಸ್ಸ, ಫ್ರೀ ಟಿಕೆಟ್. ಎಲ್ಲಿಗೆ ಭೀ ಹೋಗ್ಬೋದು, ಎಲ್ಲಿಗೆ ಭೀ ಬರ್ಬೋದು, ಎಲ್ಲ ಫ್ರೀ. 20 ರೂಪಾಯಿದು ಜಾಸ್ತಿ ಚಿಪ್ಸ್ ಇರ್ತಾವೆ. ತೊಳಿಗೆ ಸಿಗ್ರೆ ಚಿಪ್ಸೇ ಇಲ್ಲ ಈಗ. ಸೊ ನಾ ಇವಾಗ ಸ್ಯಾರಿ ಶಾಪಿಗೆ ಬಂದು ನೋಡ್ರಿ, ಎಷ್ಟೊಂದು ಸ್ಟಾಕ್ ಇತ್ತು ಗೊತ್ತಾ. ಹೋಲ್ಸೇಲ್ ಇತ್ತಲ್ಲ ಅದು. ಸೊ ಜಾಸ್ತಿ ಸೀರೆಸ್ ಇದ್ವು, ಜಾಸ್ತಿ ಒಳ್ಳೊಳ್ಳೆ ಕಲೆಕ್ಷನ್ ಇದ್ವು. ಸೊ ನಾನು ನೋಡಿದ ಸ್ಯಾರಿ ಪರ್ಚೇಸ್ ಮಾಡಬೇಕು ಅಂತ ಹುಡುಕ್ಲತ್ತಿದ್ದು, ಯಾವ ಕಲರ್ ತೊಗೋಬೇಕು ಅಂತ. ಗೆಸ್ ಮಾಡಿರಿ ಯಾವ ಕಲರ್ ತೊಗೊಂಡಿರ್ಬೋದು ಅಂತ. ಸೊ ಸ್ಯಾರಿ ತೊಗೊಂಡು ಹೊರಟ. ನಾವು ಶಾಪಿಂಗ್ ಮಾಡ್ಕೊಂಡು ಬಂದು ಗೋಬಿ ಪಿಲ್ಲ ಕೊಡ್ತೀವಿ ಗೈಸ್. ಹಸು ಆಗ್ಯಾವ. ಕಾಲೇಜ್ಲಿಂದ ಹಂಗೆ ಬಂದಾಳ, ಹಸು ಆಗೈತಾವ. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಕೊಡ್ತೀವಿ. ಮನ್ಯಾಗ ಮಮ್ಮಿ ವೇಟ್ ಮಾಡ್ಲತ್ತಾರ, ಅಕ್ಕ ಅವ್ರ ಮಮ್ಮಿ ಬೈಲತ್ತಾರ ಫೋನ್ ಮಾಡಿ. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಂದ್ರೆ ಸಾಕಾಗೋಗಿತ್ತು ನೋಡ್ರಿ. ಇಷ್ಟೇ ವಿಷಯ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಬಾಯ್.